ಗುರು ಐಪಿಎಲ್ 2026 ಶುರು ಆಗೋ ಮುಂಚೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಒಳಗಡೆ ನಡೆದಿರೋ ಅಪ್ಡೇಟ್ಸ್ ಕೇಳಿದ್ರೆ ನೀವು ಫುಲ್ ಶಾಕ್ ಆಗ್ತೀರಾ. ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಬರುತ್ತಿರೋ ಕೆಕೆಆರ್ ಕ್ಯಾಂಪ್ನಲ್ಲಿ ಈಗ ಟೆನ್ಷನ್ ಮತ್ತು ಎಕ್ಸೈಟ್ಮೆಂಟ್ ಎರಡೂ ಮಿಕ್ಸ್ ಆಗಿದೆ. ಹೌದು ಸ್ನೇಹಿತರೆ, ಹೊಸ ಸೀಸನ್ಗೆ ಕೆಕೆಆರ್ ಪ್ರಿಪರೇಷನ್ ಫುಲ್ ಸ್ವಿಂಗ್ನಲ್ಲಿ ನಡೆಯುತ್ತಿದೆ. ಆದ್ರೆ ಟೀಮ್ ಕಾಂಬಿನೇಷನ್ ಮತ್ತು ಸ್ಟ್ರಾಟಜಿ ಬಗ್ಗೆ ಕೆಲ ಬಿಗ್ ಚೇಂಜಸ್ ಆಗ್ತಿವೆ ಅನ್ನೋ ಸುದ್ದಿ ಬಂದಿದೆ. ಮೂಲಗಳ ಪ್ರಕಾರ ಕೆಕೆಆರ್ ಈ ಸಲ ಬ್ಯಾಟಿಂಗ್ ಆರ್ಡರ್ನಲ್ಲಿ ಅಗ್ರೆಸಿವ್ ಅಪ್ರೋಚ್ ತೆಗೆದುಕೊಳ್ಳೋಕೆ ಪ್ಲಾನ್ ಮಾಡ್ತಿದೆ. ಪವರ್ ಪ್ಲೇ ಇಂದಲೇ ಮ್ಯಾಚ್ ಕಂಟ್ರೋಲ್ ಮಾಡೋದು ಅವರ ಮೇನ್ ಟಾರ್ಗೆಟ್ ಆಗಿದೆ. ಇದ್ರ ಜೊತೆಗೆ ಮಿಡ್ಲ್ ಆರ್ಡರ್ ಸ್ಟೆಬಿಲಿಟಿ ಬಿಲ್ಡ್ ಮಾಡೋಕೆ ಹೊಸ ರೋಲ್ ಕ್ಲಾರಿಟಿ ಕೊಡಲಾಗ್ತಿದೆ. ಕೆಲ ಪ್ಲೇಯರ್ಸ್ಗೆ ಫಿನಿಶಿಂಗ್ ರೆಸ್ಪಾನ್ಸಿಬಿಲಿಟಿ ಕೊಡೋ ಚಾನ್ಸ್ ಇದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಮತ್ತೊಂದ್ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಪೇಸ್ ಮತ್ತು ಸ್ಪಿನ್ ಕಾಂಬಿನೇಷನ್ ಬ್ಯಾಲೆನ್ಸ್ ಮಾಡೋಕೆ ಮ್ಯಾನೇಜ್ಮೆಂಟ್ ಫೋಕಸ್ ಇಡ್ತಿದೆ. ಪರ್ಟಿಕ್ಯುಲರ್ಲಿ ಡೆತ್ ಓವರ್ಸ್ ಎಕ್ಸಿಕ್ಯೂಷನ್ ಇಂಪ್ರೂವ್ ಮಾಡೋಕೆ ಸ್ಪೆಷಲ್ ಟ್ರೈನಿಂಗ್ ಸೆಷನ್ಸ್ ನಡೆಯುತ್ತಿವೆ. ಟೀಮ್ ಸೋರ್ಸಸ್ ಹೇಳೋದು ಏನಂದ್ರೆ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಈ ಸಲ ಇನ್ನಷ್ಟು ಸ್ಟ್ರಿಕ್ಟ್ ಆಗಿವೆ. ಫೀಲ್ಡಿಂಗ್ ಇಂಟೆನ್ಸಿಟಿ ಕೂಡ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಳ್ಳೋ ಪ್ಲಾನ್ ಇದೆ. ಫ್ಯಾನ್ಸ್ ಮಾತ್ರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತು ಹೇಳ್ತಿದ್ದಾರೆ, ಕೆಕೆಆರ್ ಮೊಮೆಂಟಮ್ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಟ್ರೋಫಿ ರೇಸ್ನಲ್ಲಿ ಸ್ಟ್ರಾಂಗ್ ಕಂಟೆಂಡರ್ ಅಂತ ಫುಲ್ ಕಾನ್ಫಿಡೆನ್ಸ್ ತೋರಿಸ್ತಿದ್ದಾರೆ. ಇನ್ನೊಂದು ಇಂಟರೆಸ್ಟಿಂಗ್ ಅಪ್ಡೇಟ್ ಏನಂದ್ರೆ ಕೆಕೆಆರ್ ಈ ಸಲ ಕೆಲ ಯಂಗ್ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ ಹೆಚ್ಚು ಚಾನ್ಸ್ ಕೊಡೋಕೆ ಯೋಚನೆ ಮಾಡ್ತಿದೆ. ಇದು ಲಾಂಗ್ ಟರ್ಮ್ ಟೀಮ್ ಬಿಲ್ಡಿಂಗ್ ಸ್ಟ್ರಾಟಜಿ ಇರಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹಾಗಾದ್ರೆ ಐಪಿಎಲ್ 2026ನಲ್ಲಿ ಕೆಕೆಆರ್ ಮತ್ತೆ ಡಾಮಿನೆನ್ಸ್ ತೋರಿಸುತ್ತಾ? ನಿಮ್ಮ ಒಪಿನಿಯನ್ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಂತಹ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ನೈಟ್ ರೈಡರ್ಸ್ ರೋರ್ ಮತ್ತೆ ಸ್ಟೇಡಿಯಂನಲ್ಲಿ ಕೇಳಿಸೋಕೆ ರೆಡಿ ಆಗ್ತಿದೆ. ಸ್ಟೇ ಟ್ಯೂನ್ಡ್. ಐಪಿಎಲ್ ಫೀವರ್ ಈಗ ಆಲ್ರೆಡಿ ಹೈ ಆಗಿದೆ.